ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಜಯಶ್ರೀ ಕೊಯ್ಂಗೋಡಿ. ಉಡುಪಿಯ ಯಕ್ಷಗಾನ ಕಲಾರಂಗ ತಲ್ಲೂರು ಕಣಕ ಅಣ್ಣಯ್ಯ ಶೆಟ್ಟಿ ನೆನಪಿನಲ್ಲಿ ವಿದ್ವಾಂಸರಿಗೆ ನೀಡುವ ಯಕ್ಷಗಾನ ಕಲಾರಂಗ ಪ್ರಶಸ್ತಿಗೆ ನಿವೃತ್ತ ಪ್ರಾಧ್ಯಾಪಕ, ಶಿಕ್ಷಣ ತಜ್ಞ, ತೆಂಕುತಿಟ್ಟು ಹಿತರಕ್ಷಣಾ ವೇದಿಕೆ ಸ್ಥಾಪಿಸಿ ನಿರಂತರ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವ ಹಿರಿಯ ವಿದ್ವಾಂಸ ಡಾ ಚಂದ್ರಶೇಖರ ದಾಮ್ಲೆ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಜೂನ್ 5 ಶುಕ್ರವಾರ ಸಂಜೆ 4 ಗಂಟೆಗೆ ಸಂಸ್ಥೆಯ IYC ಸಭಾಂಗಣದಲ್ಲಿ ನಡೆಯಲಿದೆ. ಸಂಪಜೆ ಗ್ರಾಮದ ಶ್ರೀ ಶಿರಾಡಿ ಗುಣಡ್ಕ ಬೈಲೆ ರಾಜನ್ ದೇವಸ್ಥಾನದಲ್ಲಿ ಪತ್ತನಜೆ ನೇಮೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಪುನರ್ಪ್ರತಿಷ್ಠಾ ಕಲಶೋತ್ಸವ ಸಮಿತಿ ಅಧ್ಯಕ್ಷ ನವೀನ್ KG ಇಣ್ಣೆಬೈಲು, ಕಾರ್ಯದರ್ಶಿ ವರದರಾಜ್ ಸಂಕೇಶ, ಖಜಾಂಜಿ ಸನತ್ PS ಪೆಲ್ತಡ್ಕ, ಆಡಳಿತ ಮಂಡಳಿ ಅಧ್ಯಕ್ಷ ಸೋಮಶೇಖರ ಕೊಯ್ಂಗಾಜೆ, ಕಾರ್ಯದರ್ಶಿ ದಾಮೋದರ K, ಖಜಾಂಜಿ ಪ್ರಕಾಶ್ KP, ಆಡಳಿತ ಮುಕ್ತೇಸರ KC ನಾರಾಯಣ, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಊರ ಹಾಗೂ ಪರವೂರ ಭಕ್ತಾದಿಗಳು ಉಪಸ್ಥಿತರಿದ್ದು ದೈವದ ಪ್ರಸಾದ ಸ್ವೀಕರಿಸಿದರು. ಐವರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಂಗಮಲೆ ಎಂಬಲ್ಲಿ ತ್ಯಾಜ್ಯ ಎಸೆದ ಪ್ರೇಮಲತಾ ಕಾವೂರವರಿಗೆ ರು 6,000 ದಂಡ ವಿಧಿಸಿದ ಘಟನೆ ನಡೆದಿದೆ. ಬೆಂಗಮಲೆಯಲ್ಲಿ ತ್ಯಾಜ್ಯ ಎಸೆದಿದ್ದಾರೆ ಎಂಬ ಮಾಹಿತಿ ಪಡೆದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ತ್ಯಾಜ್ಯ ಎಸೆದ ಸ್ಥಳಕ್ಕೆ ಭೇಟಿ ನೀಡಿ ತ್ಯಾಜ್ಯ ತುಂಬಿದ್ದ ಬ್ಯಾಗ್ ಪರಿಶೀಲಿಸಿ ತ್ಯಾಜ್ಯ ಎಸೆದ ವ್ಯಕ್ತಿಯ ಪತ್ತೆ ಹಚ್ಚಿ ಗ್ರಾಮ ಪಂಚಾಯತ್ ಕಚೇರಿಗೆ ಕರೆಸಿದ್ದು, ಕಸ ಎಸೆದಿರುವುದನ್ನು ಒಪ್ಪಿಕೊಂಡ ಪ್ರೇಮಲತಾರವರು ದಂಡ ಪಾವತಿಸಿ ತೆರಳಿರುವುದಾಗಿ ತಿಳಿದು ಬಂದಿದೆ. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಪುಟ್ಟ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಜೀವವೀಣೆ ಮಿಡಿಯುತ್ತಿ ಹೋದು ಭಾವದಿಂದ ಇಲ್ಲಾನಂದ. ಆತ್ಮೀಯ ಯಕ್ಷಕಲಾಭಿಮಾನಿಗಳೇ, ಯಕ್ಷರಂಜಿನಿ ಆನೆಕಲ್ಲು ಸಾದರಪಡಿಸುವ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಬಡಗು ಮೇಳದವರಿಂದ ಈ ವರ್ಷ ಜಯವೇರಿ ಗಳಿಸಿದ ನೂತನ ಕಥಾನಕ 150ನೇ ಪ್ರಯೋಗದ ಪ್ರೊಫೆಸರ್ ಪವನ್ ಕಿರಣ್ಕೆರೆ ವಿರಚಿತ ಪಂಜರ ಪಕ್ಷಿ ಎಂಬ ಕಾಲ್ಪನಿಕ ಕಥಾಭಾಗ ಇದೇ ಬರುವ ದಿನಾಂಕ 31/5/2026 ಆದಿತ್ಯವಾರದಂದು ಮಧ್ಯಾಹ್ನ ಗಂಟೆ 3ರಿಂದ ರಾತ್ರಿ ಗಂಟೆ 9 ತನಕ ಸುಳ್ಯದ ಬಂಟರ ಭವನದಲ್ಲಿ ಪ್ರದರ್ಶನವಾಗಲಿರುವುದು. ಪ್ರಸಿದ್ಧ ಹೆಮ್ಮೆಯ ಕಲಾವಿದರಾಗಿ ಭಾಗವತರಾಗಿ ಶ್ರೀಧರ ಹಾರ್ಸಿಕಟ್ಟೆ, ಗಣೇಶ್ ಆಚಾರ್ಯ ಬಿಲ್ಲಾಡಿ, ಸಂಗೀತದಲ್ಲಿ ಸುರೇಶ್ ಕನ್ನಾಗ, ಮದ್ದಳೆಯಲ್ಲಿ ಅಕ್ಷಯ್ ಆಚಾರ್ಯ ಬಿತ್ತಲ್ಕಟ್ಟೆ, ಬಾಲಕೃಷ್ಣ ಕಾರಾವರ, ಚೆಂಡೆವಾದನದಲ್ಲಿ ಸುಜನ್ ಹಾಲಾಡಿ ಹಾಗೂ ಕಣ್ಣಿ ಗಣಪತಿ ಭಟ್, ಸ್ತ್ರೀ ವೇಷಧಾರಿಗಳಾಗಿ ಸುಧೀರ್ ಶಿರ್ವೆಗಾರ ಉಪ್ಪಾರು, ಸುಕುಮಾರ ನಿರ್ಚೆಡ್ಡು, ಉಮೇಶ್ ಶಂಕರನಾರಾಯಣ, ಹಾಸ್ಯ ಕಲಾವಿದರಾಗಿ ಶಂಕರ ಉಳ್ಳೂರು, ಬಸವರಾಜ ಚೌಕಳಮಕ್ಕಿ, ಪಾತ್ರವರ್ಗದಲ್ಲಿ ವಿಶ್ವನಾಥ ಆಚಾರ್ಯ ತುಂಬೆಟ್ಟು, ಶ್ಯಾಮ್ಗೌಡ ಶೃಂಗೇರಿ, ಸುಧಾಕರ ಕರಿಮನೆ, ಅಣ್ಣಪ್ಪ ಬೀಜಮಕ್ಕಿ, ಮಂಜುನಾಥ ಚೌಕಳಮಕ್ಕಿ, ರಾಜೇಶ್, ರಾಘವ ಆಚಾರ್ಯ ಅಮಾಸೆಬೈಲು, ಅರುಣ ಬಡಾಳ, ಚೇತನ್ ಇವರುಗಳು ಮುಖ್ಯ ಪಾತ್ರಧಾರಿಗಳಾಗಿ ಭಾಗವಹಿಸಲಿದ್ದಾರೆ. ಮುಖ್ಯ ಅಭ್ಯಾಗತರಿಗೆ ಗೌರವ ಪ್ರವೇಶದ ವ್ಯವಸ್ಥೆ ಇರುವುದು.
ಯಕ್ಷ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಆನೆಕಲ್ಲು ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಪ್ರವೇಶ ಶುಲ್ಕ, ಗೌರವ ಪ್ರವೇಶ ಹಾಗೂ ಸೆಕೆಂಡ್ ಕ್ಲಾಸ್ ರು 500 ರೂಪಾಯಿ, ಥರ್ಡ್ ಕ್ಲಾಸ್ ರು 300. ವಿಶೇಷ ಸೂಚನೆ: ಈ ಕಾರ್ಯಕ್ರಮವು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುವುದು. ಈ ಹಿಂದೆ ಟಿಕೆಟ್ ಪಡೆದುಕೊಂಡವರು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಮುಂಚಿತವಾಗಿ ಬಂದು ಅವರವರ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಕಲಾಭಿಮಾನಿಗಳು ಹಾಲಿನ ಒಳ ಹೊರಗೂ ಶುಚಿತ್ವವನ್ನು ಕಾಪಾಡಬೇಕು. ಫ್ರೀ ಪಾಸು ಮನ್ನಾ ಮಾಡಲಾಗಿದೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ತಿ ಚಾರ್ಜು. ಈ ಎಲ್ಲ ನಿಬಂಧನೆಗಳು ಅನ್ವಯವಾಗುವುದು. ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುವ ಆನೆಕಲ್ ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಬನ್ನಿ ಕಲಾಭಿಮಾನಿಗಳೇ, ಭಾಗವಹಿಸಿ. ಅನಿರೀಕ್ಷಿತವಾಗಿ ಬರುವ ತೊಂದರೆಗಳಿಗೆ ಕಲಾಭಿಮಾನಿಗಳಾದ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುವ ಕಾರ್ಯಕ್ರಮದ ವ್ಯವಸ್ಥಾಪಕರು. ತಮಗಿದು ಆದರದ ಸ್ವಾಗತ, ಸುಸ್ವಾಗತ. ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಕನಕಮಂಜಲು ಗ್ರಾಮದ ಕೋಡಿ ಪ್ರಯಾಣಿಕರ ಬಸ್ ತಂಗುದಾಣದ ಬಳಿ ಸುಮಾರು 10 ದಿನಗಳಿಂದ ಸ್ಕೂಟಿಯೊಂದು ನಿಂತಿದ್ದು ವಾರಸುದಾರರಿಲ್ಲದೆ ಅನಾಥವಾಗಿದೆ. ಕನಕಮಂಜಲು ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿ ಒಂದೇ ಕುಟುಂಬದ 4ಕ್ಕೂ ಹೆಚ್ಚು ಮಂದಿ ಸದಸ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅಪಾಯದಿಂದ ಪಾರಾದ ಘಟನೆ ಸಂಭವಿಸಿದೆ. ಸುಳ್ಯದಿಂದ ಪುತ್ತೂರು ಕಡೆ ಹೋಗುತ್ತಿದ್ದ ಸಂದರ್ಭ ಈ ಅವಘಡ ಸಂಭವಿಸಿದ್ದು, ಕಾರಿನಲ್ಲಿ ಓರ್ವ ಗರ್ಭಿಣಿ ಮಹಿಳೆ ಇದ್ದು ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದ್ದು, ಗಾಯಾಳುಗಳನ್ನು ಪುತ್ತೂರಿನ ಮಿಡ್ಲ್ಯಾಂಡ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ. ಏನೆಕಲ್ಲು ಗ್ರಾಮದ ದಿವಂಗತ ನೇಮಣ್ಣ ಮಾಸ್ತರ್ ಕೋಟಿಗೌಡನ ಮನೆಯವರ ಪುತ್ರ ಕೃಷಿಕ ಚಂದ್ರಶೇಖರ ಕೋಟಿಗೌಡನ ಮನೆಯವರು ಹೃದಯಾಘಾತದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. ದೇವಚಳ ಗ್ರಾಮದ ಅಂಬೇಕಲ್ಲು ವಿಷ್ಣುಗೌಡರವರು ಅಲ್ಪಕಾಲದ ಸೌಖ್ಯದಿಂದ ಇಂದು ಮುಂಜಾನೆ ಸುಳ್ಯದ ಕೆವಿಜಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.